ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ಶೀತಲ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ದಿಢೀರಾಗಿ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿಕೊಂಡು ಟೊಮ್ಯಾಟೊ ಭಾತನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಇದು ತುಂಬ ಕ್ವಿಕ್ಕಾಗಿ ಆಗುವಂತಹ ಒಂದು ರೆಸಿಪಿ. ಸೊ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು 3 ಟೊಮೆಟೊ, ಕೊತ್ತಂಬರಿ ಸೊಪ್ಪು, 7ರಿಂದ 8 ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಹಾಗೆ ಜೀರಿಗೆ, ಕಾಳುಮೆಣಸು, ಹಾಗೆ ಲವಂಗ. ಈ ಎಲ್ಲ ಸಾಮಗ್ರಿಗಳನ್ನು ನಾವು ಮಿಕ್ಸಿ ಜಾರಿನಲ್ಲಿ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಬೇಕು. ಇದನ್ನು ಫೈನ್ ಪೇಸ್ಟ್ ಆಗಿ ನಾವು ಮಾಡಬೇಕು. ನೆಕ್ಸ್ಟ್ ಒಗ್ಗರಣೆಗೆ ನಾವು ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಗರಂ ಮಸಾಲ, ಅಚ್ಚ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಪಲಾವ್ ಎಲೆ, ಮೆಣಸಿನಕಾಳು, ಲವಂಗ, ನಕ್ಷತ್ರದ ಹೂವು, ಕರಿಬೇವು, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, ಹಾಗೆ ಎಣ್ಣೆ ಮತ್ತು ನೀರು. ಇಷ್ಟು ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು. ಮೊದಲಿಗೆ ನಾವು ಮಿಕ್ಸಿ ಜಾರಿನಲ್ಲಿ 7ರಿಂದ 8 ಮೆಣಸಿನಕಾಯಿ, ನಿಮಗೆ ಖಾರ ಕಡಿಮೆ ಬೇಕಾದರೆ ಕಡಿಮೆ ಮೆಣಸಿನಕಾಯಿಗಳನ್ನು ಹಾಕಿಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಕೊತ್ತಂಬರಿ, ಹಾಗೆ ಜೀರಿಗೆ, ಕಾಳುಮೆಣಸು ಹಾಗೂ ಲವಂಗ, ಈ 3ರ ಮಿಶ್ರಣ ಇದನ್ನು ತೆಗೆದುಕೊಳ್ಬೇಕು. ಹಾಗೆ ದಪ್ಪನೆ ಹೆಚ್ಚಿರುವಂತಹ 3 ಟೊಮೆಟೊ, ಇವುಗಳನ್ನು ಕೂಡ ಇದೇ ಮಿಕ್ಸಿ ಜಾರಿನಲ್ಲಿ ಹಾಕಿ ನುಣ್ಣಗೆ ಪೇಸ್ಟನ್ನು ಮಾಡಿಕೊಳ್ಬೇಕು. ಇವಾಗ ನಮ್ಮ ಮಸಾಲೆ ರೆಡಿಯಾಗಿದೆ. ಈಗ ನೆಕ್ಸ್ಟ್ ನಾವು ಒಗ್ಗರಣೆಯನ್ನು ಹಾಕಿಕೊಳ್ಳೋಣ. ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಬಿಸಿಯಾದ ತಕ್ಷಣ ಇದಕ್ಕೆ ಸಾಸಿವೆಯನ್ನು ಸೇರಿಸಬೇಕು. ಸಾಸಿವೆ ಚಟಪಟ ಅಂದ ತಕ್ಷಣ ನಾವು ಇದಕ್ಕೆ ಜೀರಿಗೆಯನ್ನು ಆ್ಯಡ್ ಮಾಡಿಕೊಳ್ಬೇಕು. ಇದರ ಜೊತೆಗೆ ನಾವು ಪಲಾವ್ ಎಲೆ, ನಕ್ಷತ್ರದ ಹೂವು, ಲವಂಗ, ಕಾಳುಮೆಣಸು ಇಷ್ಟನ್ನು ಸೇರಿಸ್ಕೊಂಡು ಮತ್ತೆ ನಾವು ಫ್ರೈಯನ್ನು ಮಾಡಬೇಕು. ಇದು ಸ್ವಲ್ಪ ಹೊತ್ತು ಫ್ರೈ ಆದ ತಕ್ಷಣ ನಾವು ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಸೊ ನಾನು ಉದ್ದಗೆ ಹೆಚ್ಚಿರುವಂತಹ 2 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಈ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾವು ಕರಿಬೇವನ್ನು ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಫ್ರೈಯನ್ನು ಮಾಡೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಸೌಟಿಂದ. ಈ ಥರ ಸೌಟಿಂದ ಮಿಕ್ಸ್ ಮಾಡ್ತಾ ನಮ್ಮ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ಥರ ನೋಡಬೇಕು. ಸೊ ಈರುಳ್ಳಿ ಫ್ರೈ ಆದ ತಕ್ಷಣ ನಾವು ಇದಕ್ಕೆ ಟೊಮೆಟೊವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಉದ್ದನೆಯಾಗಿ 3 ಟೊಮೆಟೊವನ್ನು ಹೆರಚ್ಕೊಂಡಿದ್ದೀನಿ. ಸೊ ಈ ಟೊಮೆಟೊವನ್ನು ಆ್ಯಡ್ ಮಾಡಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಮೆತ್ತಗಾಗಬೇಕಂದ್ರೆ ನಾವು ಇದಕ್ಕೆ ಉಪ್ಪನ್ನು ಸೇರಿಸಬೇಕು. ನಾನು ಇವಾಗ ಇಲ್ಲಿ ಉಪ್ಪು, ಅರಿಶಿನದ ಪುಡಿ, ಅಚ್ಚ ಖಾರದ ಪುಡಿ ಹಾಗೂ ಗರಂ ಮಸಾಲ ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸಲ ನಾವು ಸೌಟಿಂದ ಮಿಕ್ಸ್ ಮಾಡಬೇಕಾಗತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಎಲ್ಲ ಟೊಮೆಟೊಗೂ ಹತ್ತಿತ್ತಂದರೆ ಟೊಮೆಟೊ ಬೇಗ ಮೆತ್ತಗಾಗತ್ತೆ. ಟೊಮೆಟೊ ಮೃದುವಾಗೋವರೆಗೂ ನಾವು ಸ್ವಲ್ಪ ಹೊತ್ತು ಬಿಡಬೇಕು. ಸೊ ಈ ಥರ ಮಿಕ್ಸ್ ಮಾಡಿ ನಾವು ಬಿಟ್ವಿ ಅಂತಂದರೆ ಟೊಮೆಟೊ ಮೆತ್ತಗಾಗೋದ್ರ ಜೊತೆಗೆ ಅದು ಯಾವ ಥರ ಮೆತ್ತಗಾಯಿತು ಅಂತ ನಾವು ನೋಡಬೇಕಂತಂದರೆ ಅದು ಸೈಡಿಗೆ ಎಣ್ಣೆನ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಕರಿಬೇವನ್ನು ಹಾಕಿ ಮತ್ತೊಂದು ಸಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ನಿಮಿಷ ಸಾಕು, ಅಷ್ಟರಲ್ಲಿ ಟೊಮೆಟೊ ಬೆಂದು ಹೋಗುತ್ತೆ. 1 ನಿಮಿಷದಲ್ಲಿ ನೋಡಿ ನಮ್ಮ ಟೊಮೆಟೊ ಯಾವ ಥರ ಬೆಂದೋಗಿದೆ ಅಂತ ಹೇಳಿ. ಸೊ ಇವಾಗ ಟೊಮೆಟೊ ಎಲ್ಲ ಮೆತ್ತಗಾಗಿದೆಯಲ್ಲ, ಅದಕ್ಕೆ ನಾವು ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಮಸಾಲೆಯನ್ನು ಸೇರಿಸಿ ಮತ್ತೆ ಸೌಟಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಹಸಿ ಮಸಾಲೆಯನ್ನು ಹಾಕಿದ್ದೀವಿ, ಯಾವುದನ್ನು ಎಣ್ಣೆಯಲ್ಲಿ ಹುರಿದುಕೊಂಡು ಎಲ್ಲ ಹಾಕಿಲ್ಲ. ಹಾಗಾಗಿ ಅದು ಸೈಡಿಗೆ ಎಣ್ಣೆ ಬಿಡೋ ತನಕ ನಾವು ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಹೋಗುವವರೆಗೂ ನಾವು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಅದೆಲ್ಲ ಸೈಡಿಗೆ ಎಣ್ಣೆ ಬಿಟ್ಕೊಂಡಿದೆ ಅಂತಂದರೆ ಅದು ಸರಿಯಾಗಿ ಮಸಾಲೆ
ಬೆಂದಿದೆ ಅಂತ ಅರ್ಥ. ಸೊ ಈ ಲೋಟದಿಂದ ನಾನು 1.5 ಲೋಟ ಅಕ್ಕಿಯನ್ನು ತಗೊಂಡಿದ್ದೆ. ಹಾಗಾಗಿ ಇವಾಗ 3 ಲೋಟ ನೀರನ್ನು ನಾನು ಅದರೊಳಗೆ ಹಾಕಿ ಒಂದು ಕುದಿ ಬರೋವರೆಗೂ ನಾನಿವಾಗ ಬಿಡ್ತೀನಿ. ಓಕೆ, ಸೊ ತುಂಬ ಈಸಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಿಂಪಲ್ ಆಗಿರುವಂತಹ ರೆಸಿಪಿ, ಮಕ್ಕಳ ಲಂಚ್ ಬಾಕ್ಸಿಗೆ ಬಹಳ ಸಿಂಪಲ್ ಆಗಿರುವಂತಹ ರೆಸಿಪಿ. ಸೊ ಇವಾಗ ನಾವು ನೀರನ್ನು ಕುದಿ ಬರೋವರೆಗೂ ಬಿಡಬೇಕು. ಇವಾಗ ನೋಡಿ ಕುದಿ ಬಂದಿದೆ. ಸೊ ನಾನು 15 ನಿಮಿಷಗಳ ಕಾಲ ಅಕ್ಕಿಯನ್ನು ನೀರಿನಲ್ಲಿ ನೆನೆಯೋದಕ್ಕಿಟ್ಟಿದ್ದೆ. ಇವಾಗ ನೀರು ಕುದಿ ಬಂದ ತಕ್ಷಣ ಆ ಅಕ್ಕಿಯನ್ನು ನಾನು ಈ ನೀರಿನೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ. 1.5 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಬೆರೆಸಿದ್ದೀನಿ. ನಾನು ಅಕ್ಕಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಟೇಸ್ಟ್ ನೋಡಿದೆ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸಿತು. ಇದೇ ಟೈಮಲ್ಲಿ ನಿಮಗೂ ಕೂಡ ಉಪ್ಪು ಕಡಿಮೆ ಅನಿಸಿದರೆ ನೀವು ಕೂಡ ಸೇರಿಸ್ಕೊಳ್ಬೋದು. ಇವಾಗ ಅಕ್ಕಿಯನ್ನು ಸೇರಿಸಿದ ತಕ್ಷಣ ಚೆನ್ನಾಗಿ ಒಂದು ಕುದಿ ಬಂತಂದರೆ ಆವಾಗ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಸೊ ಇವಾಗ ನಾವು ಆಲ್ರೆಡಿ ಇಲ್ಲಿ ನೀರನ್ನು ಕುದಿಸಿರೋದ್ರಿಂದ, ಅಕ್ಕಿಯನ್ನು ಕೂಡ ಕುದಿಸಿರೋದ್ರಿಂದ ನಮಗೆ 2 ವಿಸಿಲ್ ಆದರೆ ಸಾಕು, ಟೊಮೆಟೊ ರೆಡಿ ಆಗುತ್ತೆ. ಇವಾಗ ಕುಕ್ಕರ್ನಲ್ಲಿ 2 ವಿಸಿಲ್ನ ಮಾಡೋಣ. ನೋಡಿ, ನಮ್ಮ ವಿಸಿಲ್ ಸ್ಟಾರ್ಟ್ ಆಗಿದೆ. ತುಂಬ ಟೇಸ್ಟಾಗಿರುತ್ತೆ. ಕುಕ್ಕರ್ ವಿಸಿಲಲ್ಲೇ ನಮಗೆ ಸ್ಮೆಲ್ ಬರ್ತಾ ಇರುತ್ತೆ ಎಷ್ಟು ಟೇಸ್ಟ್ ಆಗಿದೆ ಅಂತ ಹೇಳಿ. ಸೊ ಇವಾಗ ನಮ್ಮ ಕುಕ್ಕರ್ ತಣ್ಣಗಾಗಿದೆ. ಬನ್ನಿ ನೋಡೋಣ ಯಾವ ರೀತಿ ಟೊಮೆಟೊ ರೆಡಿ ಆಗಿದೆ ಅಂತ ಹೇಳಿ. ಈ ಥರ ನಮ್ಮ ಟೊಮೆಟೊ ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಸಿಂಪಲ್ ಆಗಿರೋ ರೆಸಿಪಿ. ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿಯಾಗಿತ್ತು ಅಂತ ಹೇಳಿ. ಸೊ ಇದು ನಮ್ಮ ಟೊಮೆಟೊ ಬಾತ್. ಎಲ್ಲರಿಗೂ ಧನ್ಯವಾದಗಳು.